ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಸಾಧ್ಯ ಆಗದೇ ಇರೋದು ಯಾವುದೂ ಇಲ್ಲ ಅಂತ ಹೇಳೋದೇ ಕ್ವಾಂಟಮ್ ಸೈನ್ಸ್. ಈ ಯೂನಿವರ್ಸ್ ನೀವು ಏನು ಕೇಳಿದ್ರೂ ಅದನ್ನ ಕೊಡುತ್ತೆ. ನೀವು ಏನನ್ನಾದರೂ ಕೇಳ್ಬೋದು. ಕೇಳಿ ನೀವೇ ಸುಸ್ತಾಗ್ತೀರಾ ಬಿಟ್ಟರೆ ನಿಮಗೆ ಕೊಡೋಕ್ಕೆ ಯಾವಾಗಲೂ ಈ ಯೂನಿವರ್ಸ್ ಸಿದ್ಧವಾಗೇ ಇರುತ್ತೆ. ಒಂದು ಕಾರ್ ಡೆಲ್ಲಿಯಿಂದ ಜೈಪುರ್ಗೆ 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಎಷ್ಟು ಸಮಯ ತಗೊಳ್ಳುತ್ತೋ ಹೇಳೋಕ್ಕಾಗುತ್ತೆ. ಒಂದು ಮನುಷ್ಯ ಭಾರ ಕಡಿಮೆ ಆಗಬೇಕಂದ್ರೆ ಎಷ್ಟು ಕ್ಯಾಲೋರೀಸ್ ತಗೊಳ್ಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ಸಹ ಹೇಳೋಕ್ಕಾಗುತ್ತೆ. ಸ್ಕೂಲಿಂದ ಕಳಿಸಿದ ಲೋ IQ ಇರೋ ಒಬ್ಬ ಹುಡುಗ ಹೇಗೆ ಫೇಮಸ್ ಸೈಂಟಿಸ್ಟ್ ಆದ್ನೋ, ಬಿಸ್ನೆಸ್ನ ಬಗ್ಗೆ ABCD ಸಹ ಗೊತ್ತಿಲ್ಲದ ಒಬ್ಬ ಹುಡುಗ 6 ಮಂತ್ಸಲ್ಲಿ ಒಂದು ಕಂಪನಿನ ಸ್ಥಾಪಿಸಿ 1000 ಜನಕ್ಕೆ ಉದ್ಯೋಗಾವಕಾಶ ಹೇಗೆ ಕಲ್ಪಿಸಿದ್ನೋ, ಕ್ಯಾನ್ಸರ್ನ 4th ಸ್ಟೇಜಲ್ಲಿ ಸಫರ್ ಆಗ್ತಿದ್ದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬದುಕಲ್ಲ ಅಂತ ಹೇಳಿದ ನಂತರ ಸಹ ಹೇಗೆ ಕ್ಯಾನ್ಸರ್ನ ಜಯಿಸಿ ಬದುಕಿದ್ನೋ ನಾವು ಓದಿದ್ರೇ ಗೊತ್ತಾಗೋದು. ಆದರೆ ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ಕ್ವಾಂಟಮ್ ಫಿಸಿಕ್ಸ್ನ ಬಗ್ಗೆ ಸ್ಟಡಿ ಮಾಡಿದ್ರೆ ಈಸಿಯಾಗಿ ತಿಳ್ಕೊಳ್ಬೋದು. ನಾವು ಯಾವುದನ್ನು ಹುಡುಕ್ತಿರ್ತೀವೋ ಅದು ಸಹ ನಮ್ಮನ್ನ ಹುಡುಕ್ತಿರುತ್ತೆ ಅಂತ. ಔಟರ್ ರಿಸೋರ್ಸಸ್ ಇನ್ಫ್ಲೇಷನ್ಸ್ಗೆ ಆಗಲಿ, ನಮ್ಮ ಫೇಟ್ಗೆ ಆಗಲಿ ವಿಕ್ಟಿಮ್ ಆಗದೆ ನಮ್ಮ ಮೈಂಡ್ನ ಮೂಲಕ ನಾವು ಅಂದ್ಕೊಂಡಿದ್ದನ್ನು ಈ ಯೂನಿವರ್ಸ್ನ ಸಹಾಯದಿಂದ ಸಾಧಿಸಿ ನಮ್ಮ ಜೀವನವನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಹೇಳೋದೇ ಈ ಕ್ವಾಂಟಮ್ ಸೈನ್ಸ್. ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡಿಕೊಂಡು ಕ್ರಿಯೇಟರ್ ಆಗೋ ಅಂತ ಕ್ವಾಂಟಮ್ ಫಿಸಿಕ್ಸ್ನ ಒಂದು ಪ್ರಿನ್ಸಿಪಲ್ನ ನಿಮಗೆ ಹೇಳ್ತೀನಿ. ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನಿಮ್ಮ ಪ್ರಪಂಚನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋ ಒಂದು ಟೆಕ್ನಿಕ್ನ ಲಾಸ್ಟಲ್ಲಿ ಹೇಳ್ತೀನಿ. ಪ್ರತಿ ಮನುಷ್ಯ ಯಾವುದೋ ಒಂದು ಸಮಯದಲ್ಲಿ ಅವರಲ್ಲಿರೋ ದೊಡ್ಡತನವನ್ನು ನಂಬ್ತಾನೆ. ಯಾವಾಗ ನಮ್ಮಲ್ಲಿರೋ ದೊಡ್ಡತನವನ್ನು ನಂಬ್ತೀವೋ ಆವಾಗ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ. ಸರಿ, ಮೊದಲು ನಾವು ಕ್ವಾಂಟಮ್ ಫೀಲ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಎಲ್ಲ ವಿಧಗಳಲ್ಲಿ ಆಧಾರವಾದ ಸೃಷ್ಟಿಯಲ್ಲಿನ ಒಂದು ದೊಡ್ಡ ಎನರ್ಜಿ ಫೀಲ್ಡ್. ಇದು ಎಲ್ಲ ಕ್ರಿಯೇಚರ್ಸ್ನ ಸೇರಿಸ್ತಾ ನಮ್ಮ ಒಳಗೆ ಆ್ಯಂಡ್ ಹೊರಗೆ ಸಹ ಇರುತ್ತೆ. ಅದು ಯಾವ ರೂಪದಲ್ಲಾದರೂ ಇರುತ್ತೆ, ಬೇಕಾಗಿರೋದನ್ನ ಹೇಗಾದರೂ ಸೃಷ್ಟಿಸಿಕೊಳ್ಳುತ್ತೆ. ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಇದರಿಂದಾನೇ ಹುಟ್ಟುತ್ತೆ ಮತ್ತು ಇದರಲ್ಲೇ ಬೆರೆತೋಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಮ್ಯಾಕ್ಸ್ ಪ್ಲಾಂಕ್ ಇದನ್ನು ಮ್ಯಾಟ್ರಿಕ್ಸ್ ಅಂದರು, ಆದರೆ ತುಂಬ ಜನ ಸೈಂಟಿಸ್ಟ್ಗಳು ಇದನ್ನ ಗಾಡ್ಸ್ ಮೈಂಡ್ ಅಂತಿದ್ದಾರೆ. ನಿಜವಾಗ್ಲೂ ಇದೊಂದು ಮ್ಯಾಜಿಕ್. ಈ ಎನರ್ಜಿ ಯಾವ ಶೇಪಲ್ಲಿರುತ್ತೋ, ವಸ್ತುವಾಗಿ ಹೇಗೆ ಬದಲಾಗುತ್ತೋ ತಿಳ್ಕೊಳ್ಬೇಕಂದ್ರೆ ಮಾಸ್ ಎನರ್ಜಿ ಈಕ್ವಿಲೆನ್ಸ್ನ ಸ್ಟಡಿ ಮಾಡಬೇಕು. ಒಳ್ಳೆ ಬಿಲ್ಡಿಂಗ್ ಸಿಕ್ಕಿದ್ರೆ ಬರೋ ಸಂತೋಷ ಹಳೆ ಗುಡಿಸಲಿಂದ ಬರಲ್ಲ. ಏರೋಪ್ಲೇನ್ನ ನೋಡಿದ್ರೆ ಬರೋವಂಥ ಆನಂದ ಸೈಕಲ್ನ ನೋಡಿದ್ರೆ ಬರಲ್ಲ. ಸೈಕಲ್ ಆದರೂ, ಏರೋಪ್ಲೇನ್ ಆದರೂ, ಗಾಯ ಆದರೂ, ಸರಿ ಹೋದರೂ ಅವೆಲ್ಲ ಆಟಮ್ಸ್ನಿಂದ ಹುಟ್ಟುತ್ತೆ. ಆಟಮ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಎಲ್ಲ ಅಟಾಮಿಕ್ ಪಾರ್ಟಿಕಲ್ಸ್ನಿಂದ ಬರುತ್ತೆ. ಈ ಪಾರ್ಟಿಕಲ್ಸ್ ಎಲ್ಲ ಸಹ ಎನರ್ಜಿಯ ಸಮೂಹ. ಎನರ್ಜಿ ವೈಬ್ರೇಷನ್ಸ್ ಅಂದರೆ ಈ ಶಕ್ತಿಯಿಂದ ನೀವು 1 ರೂಪಾಯಿ ಸಂಪಾದನೆ ಮಾಡ್ತೀರಾ, ಇಲ್ಲ 1 ಅರಬ್ ರೂಪಾಯಿನ ಸಂಪಾದಿಸ್ತೀರಾ, ಸೈಕಲ್ನ ತಯಾರು ಮಾಡ್ತೀರಾ, ಇಲ್ಲ ಏರೋಪ್ಲೇನ್ನ ತಯಾರು ಮಾಡ್ತೀರಾ. ಈ ಎನರ್ಜಿಗೆ ಅವಶ್ಯಕತೆ ಇಲ್ಲ. ಈ ಎನರ್ಜಿಗೆ ಏನನ್ನಾದರೂ ಮಾಡುವಂಥ ಶಕ್ತಿ ಇದೆ. ಅದಕ್ಕೆ ಈ ಯೂನಿವರ್ಸ್ನಿಂದ ನೀವು ಏನು ಆ್ಯಂಡ್ ಎಷ್ಟು ಕೇಳ್ತಿರೋ ಅನ್ನೋದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಇದೆಲ್ಲ ಫೋಕಸ್ ಮೇಲೆ, ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬೇಕು ಅಂದ್ಕೊಳ್ತಿರೋವಾಗ ಶಕ್ತಿನ ಮ್ಯಾಟರ್ ಆಗಿನೂ, ಮ್ಯಾಟರ್ನ ಶಕ್ತಿಯಾಗಿನೂ ಮಾಡ್ಬೋದು ಅಂತ ಆಲ್ಬರ್ಟ್ ಐನ್ಸ್ಟೈನ್ ಕಂಡುಹಿಡಿದ್ರು. ಹಾಗಾಗಿ ನಮಗೆ ಬೇಕಾಗಿರೋ ಮ್ಯಾಟರ್ಸ್ ಆದ ಜಾಬ್, ರಿಲೇಷನ್ಸ್, ಮನಿ ಇಲ್ಲ ಹೆಲ್ತ್ಗೋಸ್ಕರ ಮೊದಲು ಮನಿನ ಎನರ್ಜಿಯಾಗಿ ಬದಲಾಯಿಸೋ ಅಂತ ಅಬ್ಸರ್ವರ್ ಎಫೆಕ್ಟ್ ಅನ್ನೋ 3rd ಲಾನ ಕಲ್ತ್ಕೊಳ್ಬೇಕು. ಎನರ್ಜಿ ಯಾವ ವಿಧವಾಗಾದರೂ ಬದಲಾಗಬಲ್ಲದು ಅಂತ ತಿಳ್ಕೊಂಡ್ವಿ. ಆದರೆ ನಮಗೆ ಇಷ್ಟ ಇಲ್ಲದೆ ಇರೋ ರೀತಿಯಲ್ಲಿ ಶಕ್ತಿ ಚೇಂಜ್ ಆದರೆ ಹೇಗಿರುತ್ತೋ ತಿಳ್ಕೊಳ್ಳೋಣ. ವ್ಯಾಧಿಗಳು ಬರೋದು, ನಿರುದ್ಯೋಗ ಹೆಚ್ಚಾಗೋದು, ರಿಲೇಷನ್ಶಿಪ್ಸ್ ಬ್ರೇಕ್ ಆಗೋದು, ಈ ರೀತಿಯ ಎಷ್ಟೋ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ. ನಾವು ನೋಡ್ತಿರೋವಾಗ ಪಾರ್ಟಿಕಲ್ಸ್ ಮ್ಯಾಟರ್ ಇಲ್ಲ ಪದಾರ್ಥವಾಗಿ ಬದಲಾಗುತ್ತೆ, ನೋಡದೇ ಇದ್ದರೆ ಶೂನ್ಯ ಇಲ್ಲ ಶಕ್ತಿಯಾಗಿ ಬದಲಾಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಿದ್ದಾರೆ. ಇದರ ಅರ್ಥ ನಾವು ನಮ್ಮ ಮೈಂಡಿಂದ ಏನನ್ನಾದರೂ ಅಬ್ಸರ್ವ್ ಮಾಡೋದು ಇಲ್ಲ ಅದರ ಮೇಲೆ ಫೋಕಸ್ ಮಾಡ್ತಿರೋವಾಗ ಯೂನಿವರ್ಸ್ ಅದಕ್ಕೆ ರೆಸ್ಪಾಂಡ್ ಆಗಿ ಎನರ್ಜಿನ ಮ್ಯಾಟರ್ ಆಗಿ ಚೇಂಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ನಮ್ಮ ಮೈಂಡ್ನ ಏನಾದರೂ ಪಾಸಿಟಿವ್ ವರ್ಕ್ನ ಮೇಲೆ ಫೋಕಸ್ ಮಾಡಿ ಎಮೋಷ್ನಲ್ ಆಗಿ ಫೀಲ್ ಆದಾಗ ನಮ್ಮ ವೈಬ್ರೇಷನ್ಸ್ ಕ್ವಾಂಟಮ್ ಫೀಲ್ಡ್ನ ಜೊತೆ ಇಂಟರಾಕ್ಟ್ ಆಗಿ ಪಾಸಿಟಿವ್ ರಿಸಲ್ಟ್ನ ಕೊಡುತ್ತೆ. ನಮ್ಮ ಗುರಿನ ಸಾಧಿಸಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಆ ಸಮಯನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋ 3rd ಕಾನ್ಸೆಪ್ಟ್. ಇದು ಗೊತ್ತಾಗಬೇಕಂದ್ರೆ ಆಟೋಮಿಕ್ ಫಿಸಿಕ್ಸ್ ಮಾಡೆಲ್ನ ಅರ್ಥ ಮಾಡ್ಕೊಳ್ಬೇಕು.
ನ್ಯೂಟನ್ ಮಾಡೆಲಲ್ಲಿ ಪ್ರತಿಯೊಂದು ಮುಂಚೆನೇ ಗೊತ್ತಾಗುತ್ತೆ. ಆ್ಯಪಲ್ ಮರದಿಂದ ಕೆಳಗೆ ಬೀಳೋ ಡಿಸ್ಟೆನ್ಸ್ನ ಇಕ್ಕಿ ಮರದಿಂದ ಕೆಳಗೆ ಬೀಳೋಕೆ ಎಷ್ಟು ಸಮಯ ತಗೊಳ್ತೋ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಆಟಮ್ ಅಲ್ಲಿನ ಎಲೆಕ್ಟ್ರಾನ್ಸ್ ಲೀನಿಯರ್ ಆಗಿ ಹೋಗಲ್ಲ, ಅದಕ್ಕೆ ಇಷ್ಟ ಬಂದ ರೀತಿ ಹೋಗ್ತಿರುತ್ತೆ. ಒಂದು ಪ್ಲೇಸಲ್ಲಿ ಮಾಯ ಆಗಿ ಇನ್ನೊಂದು ಪ್ಲೇಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಇನ್ವೆಂಟ್ ಆಗಿ ನಡೀತಿರುತ್ತೆ. ಅದರ ಅರ್ಥ ನಿಮ್ಮ ಮೆದುಳನ್ನು ಸರಿಯಾದ ಪದ್ಧತಿಯಲ್ಲಿ ಉಪಯೋಗಿಸೋದ್ರ ಮೂಲಕ ನಿಮ್ಮ ಗೋಲ್ ಈ ಟೈಮ್ ಆರ್ ಸ್ಪೇಸಲ್ಲಿ ಎಲ್ಲಿದ್ರೂ ಅದನ್ನು ಇನ್ವೆಂಟ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂದರೆ ಒಬ್ಬ ಸಾಧಾರಣ ವ್ಯಕ್ತಿ ಕೋಟ್ಯಾಧೀಶ್ವರ ಯಾಕೆ ಆಗಲ್ಲ, ಗಾಯಗಳು ತಕ್ಷಣ ಯಾಕೆ ಸರಿ ಹೋಗಿಲ್ಲ ಅಂತ ನೀವು ಕೇಳ್ಬೋದು. ನಾನು ಮೊದಲೇ ಹೇಳಿರೋ ರೀತಿ ನಿಮ್ಮ ಮೈಂಡ್ನ ಕರೆಕ್ಟಾಗಿ ನಿಮಗೆ ಬೇಕಾಗಿರೋ ರಿಸಲ್ಟ್ಗೆ ಮ್ಯಾಚ್ ಆಗೋ ಹಾಗೆ ಉಪಯೋಗಿಸಿದರೆ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟಾಗಿ ನಡೆಯುತ್ತೆ. ನಿಮ್ಮ ಮೈಂಡ್ನ ಕರೆಕ್ಟಾಗಿ ಉಪಯೋಗಿಸೋಕೆ ಗೊತ್ತಾದರೆ ಕ್ವಾಂಟಮ್ ಮಾಡೆಲ್ ಟೈಮ್ ಆ್ಯಂಡ್ ಸ್ಪೇಸ್ನ ಕೊಲ್ಯಾಬ್ ಮಾಡಿ ನಮಗೆ ಬೇಕಾಗಿರೋ ಗೋಲ್ಸ್ನ ಇನ್ಸ್ಟೆಂಟಾಗಿ ನೀಡೋ ಮಾಡೆಲ್ಗೆ ತಿಳಿಯಪಡಿಸುತ್ತೆ. ನಮ್ಮ ಮೈಂಡ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಷ್ಟೇ. ಇವಾಗ ಈ ಕ್ವಾಂಟಮ್ ಫೀಲ್ಡ್ನ ಹೇಗೆ ಕಾಂಟ್ಯಾಕ್ಟ್ ಆಗಬೇಕು, ಇದಕ್ಕೆ ಯಾವ ರೀತಿ ಕಮಾಂಡ್ ಆಗಬೇಕೋ ಇವಾಗ ನೋಡೋಣ. ಇವಾಗ ನಾವೊಂದು ಲೈಬ್ರರಿಗೆ ಹೋಗಬೇಕಂದ್ರೆ ಮೊದಲು ನಾವು ಅದರ ಮೆಂಬರ್ಶಿಪ್ನ ತಗೊಳ್ಬೇಕು. ಅಲ್ಲಿನ ರೂಲ್ಸ್ ಫಾಲೋ ಮಾಡಬೇಕು. ಹಾಗೆ ಜಾಯಿನ್ ಆದರೆ ಬುಕ್ಸ್ನ ಮನೆಗೆ ತಗೊಂಡೋಗ್ಬೋದು, ಓದ್ಕೊಳ್ಬೋದು. ಅಲ್ಲಿನ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಬೋದು. ಇದೇ ರೀತಿ ಕ್ವಾಂಟಮ್ ಫೀಲ್ಡಲ್ಲೂ ಮಾಡಬೇಕು. ಮೊದಲು ನಮ್ಮ ವೈಬ್ರೇಷನ್ಸ್ನ ಹೆಚ್ಚಿಸ್ಕೊಳ್ಬೇಕು. ನಮ್ಮ ಎನ್ವೈರ್ನ್ಮೆಂಟ್ ನಮ್ಮ ವೈಬ್ರೇಷನ್ಸ್ನ ಕಡಿಮೆಯಾಗಿ ಇರಿಸುತ್ತೆ. ಎನ್ವಿರಾನ್ಮೆಂಟಲ್ಲಿನ ನಮ್ಮ ಮನುಷ್ಯರು, ನಮ್ಮ ವಸ್ತುಗಳು, ನಮ್ಮ ಪ್ರಪಂಚ ತುಂಬ ಪ್ರಭಾವ ತೋರಿಸುತ್ತೆ. ಈ ಥಾಟ್ಸ್ ಒಂದು ವಿಧವಾದ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡಿ ಅವುಗಳ ಮೂಲಕ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕ್ವಾಂಟಮ್ ಫೀಲ್ಡ್ನ ಜೊತೆ ಸಂಪರ್ಕ ಆಗಬೇಕಂದ್ರೆ ನಮ್ಮ ಸುತ್ತ ಇರೋ ಎನ್ವಿರಾನ್ಮೆಂಟಿಂದ ಡಿಟ್ಯಾಚ್ ಆಗಿಬಿಡಬೇಕು. ಯಾವಾಗ ಡಿಟ್ಯಾಚ್ ಆಗ್ತೀವೋ ಇನ್ನೊಂದು ಹೊಸದನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ವೈಬ್ರೇಷನ್ಸ್ನ ಹೆಚ್ಚಿಸ್ಕೊಳ್ತೀವಿ. ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಅಂದರೆ ನಮ್ಮ ಸೆನ್ಸಸ್ ವಿತ್ಡ್ರಾ ಮಾಡಿಕೊಂಡು ಪ್ರೆಸೆಂಟ್ ಮೂಮೆಂಟಲ್ಲಿ ಸ್ಟೇಬಲ್ ಆಗಿರಬೇಕು. ಯಾವುದೇ ರೀತಿಯ ಮೆಡಿಟೇಷನ್ ಮಾಡಿದ್ರೂ ಯಾವುದರಿಂದ ನಾವು ಹಿಂದೆಗೆ ಇಳಿಯಲ್ಪಡ್ತೀವೋ, ನಮ್ಮ ಫೋಕಸ್ ಡಿಸ್ಟ್ರಾಕ್ಟ್ ಆಗ್ತಿದೆಯೋ ಅದರಿಂದ ನಾವು ಹೊರಗೆ ಬರ್ತೀವಿ. ಆವಾಗ ನೀವು ಕ್ವಾಂಟಮ್ ಫೀಲ್ಡ್ಗೆ ಕಾಂಟ್ಯಾಕ್ಟ್ ಆಗೋ ಸ್ಥಿತಿಗೆ ಸೇರಿಕೊಳ್ತೀರಾ. ಸೆಕೆಂಡ್ ಸ್ಟೇಜಲ್ಲಿ ನಿಮ್ಮ ಮನಸ್ಸನ್ನು ಲಗ್ನ ಮಾಡಿ ಪಾಸಿಟಿವ್ ಎಮೋಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಪ್ರೀತಿನ, ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಎನರ್ಜಿ ಹೆಚ್ಚಾಗುತ್ತೆ. ಅದರಿಂದ ನೆಗೆಟಿವ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಎಲ್ಲ ಹೋಗುತ್ತೆ. ಏನಂದರೆ ನಿಮಗೆ ಏನು ಬೇಕೋ ಅದು ತುಂಬ ಕ್ಲಿಯರಾಗಿ ಗೊತ್ತಿರಬೇಕು. ಮೊದಲು ಚಿಕ್ಕ ಚಿಕ್ಕ ಗೋಲ್ಸ್ನ ಜೊತೆ ಸ್ಟಾರ್ಟ್ ಮಾಡಿ ಅವುಗಳನ್ನ ಬೆಳೆಸ್ಕೊಂಡೋಗ್ಬೇಕು. ಈ ವಿಧದಲ್ಲಿ ನೀವು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಒಂದು ಹೊಸ ವೈಬ್ರೇಷನ್ ಸಂಭವಿಸುತ್ತೆ. ಆ ಹೊಸ ವೈಬ್ರೇಷನ್ನ ಯೂನಿವರ್ಸ್ ಆಕರ್ಷಿಸುತ್ತೆ. ರಶ್ ಆಗಿರೋ ಒಂದು ಪ್ಲೇಸಲ್ಲಿ ನೀವು ಗಮನಿಸಿದ್ರೆ, ಸುಮ್ಮನೆ ನೀವು ಒಬ್ಬರನ್ನ ಕಂಟಿನ್ಯೂಸ್ ಆಗಿ ನೋಡ್ತಿದ್ರೆ ಸ್ವಲ್ಪ ಹೊತ್ತಲ್ಲೇ ಅವರು ಸಹ ನಿಮ್ಮನ್ನ ತಿರುಗಿ ನೋಡ್ತಾರೆ. ಸೊ ಯಾವುದನ್ನು ನೀವು ಹುಡುಕ್ತಿರ್ತೀರೋ ಅದು ಸಹ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅದಕ್ಕೆ ನೀವು ನಿಮ್ಮ ಮೈಂಡಲ್ಲಿ ತುಂಬ ಕ್ಲಿಯರಾಗಿ ನಿಮ್ಮ ಗೋಲ್ಸ್ನ ಸೆಟ್ ಮಾಡಿಕೊಂಡು ಅದರ ಮೇಲೇ ಫೋಕಸ್ ಮಾಡಿ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಕ್ವಾಂಟಮ್ ಫೀಲ್ಡಲ್ಲಿ ಶಕ್ತಿನ ಆಕರ್ಷಿಸಬೇಕು. ಆವಾಗ ಕ್ವಾಂಟಮ್ ಫೀಲ್ಡ್ ಟೈಮ್ ಆ್ಯಂಡ್ ಸ್ಪೇಸ್ನ ಕೊಲ್ಯಾಬ್ ಮಾಡಿ ನಿಮ್ಮ ಗೋಲ್ನ ರಿಯಾಲಿಟಿಯಾಗಿ ಬದಲಾಯಿಸುತ್ತೆ. ಮತ್ತು ಈ ಟ್ರಿಕ್ನ ಉಪಯೋಗಿಸ್ಕೊಂಡು ಶ್ರದ್ಧೆಯಿಂದ ಇದ್ದು ನಿಮ್ಮ ಗೋಲ್ನ ನೀವು ರೀಚ್ ಆಗಿ. ಸೊ ಇದೇ ಇವತ್ತಿನ ವಿಡಿಯೋ. ಆ್ಯಂಡ್ ಮೆಡಿಟೇಷನ್ ಹೇಗೆ ಮಾಡಬೇಕು ಆ್ಯಂಡ್ ಅದರ ಬೆನಿಫಿಟ್ಸ್ ಏನು ಅನ್ನೋದರ ಬಗ್ಗೆ ಸಹ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿ. ಆ್ಯಂಡ್ ಪ್ಲೀಸ್ ಮರಿದೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.